ಮುಕ್ತಿ ಮೋರ್ಚಾ ರಾಜ್ಯ ಘಟಕ ಬೆಂಗಳೂರು ವತಿಯಿಂದ ಇಂದು ಮಧ್ಯಾಹ್ನ 12:30ಕ್ಕೆ ನಗರದ ತಿಮ್ಮಾಪುರ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಲ್ಲಿ ಭಾರತ ಮುಕ್ತಿ ಮೋರ್ಚಾ ಸಂಘಟನೆ ವತಿಯಿಂದ ಹಾಗೂ ಮೂಲ ನಿವಾಸಿ ಮಹಿಳಾ ಸಂಘದ ನೂರಾರು ಮಹಿಳಾ ಕಾರ್ಯಕರ್ತೆಯರು ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸುವಂತೆ ಒತ್ತಾಯಿಸಿ ಘೋಷಣೆಗಳನ್ನು ಕೂಗುತ್ತಾ ಪ್ರತಿಭಟನೆ ಮಾಡಿದ್ದಾರೆ. ಹಾಗೂ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬಂದು ಕಲಬುರಗಿ ಜಿಲ್ಲಾಧಿಕಾರಿಯವರಿಗೆ ಹಕ್ಕೊತ್ತಾಯಗಳ ಪತ್ರವನ್ನು ಸಲ್ಲಿಸಿದ್ದಾರೆ. ನೀರಿನ ಸಲಕ್ಕೆ ಬಂದಿದ್ದೇವ್ರಿ ಸರ್. ನಾವು ಚಿಂಚೋಳಿ ತಾಲೂಕಲ್ಲಿಂದ ಇಲ್ಲಿಗೆ ನಮಗೆ ಕುಡ್ಲಕ್ಕ ನೀರೇ ಇಲ್ರಿ ಸರ್. ಮತ್ತೀಗ 2-3 ತಿಂಗಳಾಯ್ತ್ರಿ ಸರ್. ಒಟ್ಟು ನೀರೇ ಇಲ್ರಿ ಸರ್. ನಾವು ದುಡಿಬೇಕೇನು, ನಾವು ಕೆಲಸ ಮಾಡಿ ತಿನ್ಬೇಕೇನ್ರಿ ಸರ್. ನೀರೇ ಇಲ್ಲ. ನೀರು ಬೇರೆ ಇಲ್ಲಿ 2 ಕಿಲೋಮೀಟರ್ ತಂದು ಕುಡಿಲತ್ತೀವ್ರಿ ನೀರು. ನಾವು ಭಾಳ ಕಷ್ಟ ಅದ್ರಿ ನೀರಿಂದು. 2 ತಿಂಗಳು ಹಿಡಿದು ಭಾಳ ಕಷ್ಟ ಅದ್ರಿ. ಅಲ್ಲಿಂದ ಇಲ್ಲಿ ನೀರು ತಂದು ಇದು ಮಾಡತ್ತೀವ್ರಿ ಸರ್. ನಾವು ಅದ್ರ ಕಡೆಯಿಂದ ಇದು ಹೋರಾಟ ನಡೆಸ್ತಾ ಇದ್ದೀವಿ ಸರ್. ನಾವು ಅದ್ರ ಕಡೆ ಇಲ್ಲಿ ಬಂದು ಹೋರಾಟ ಮಾಡತ್ತೀವಿ ಸರ್. ತಾಲೂಕಾ ಚಿಂಚೋಳಿಲಿಂದ ಬಂದಿವಿ ಸರ್. ಕಲಬುರಗಿ ಜಿಲ್ಲೆ ಸರ್. ಅದು ಅದ್ರ ಕಡೆ ನೀರಿನ ಸಲುವಾಗಿ ಬಂದಿವಿ ಸರ್. ನಾವು ಹೋರಾಟ ಅದ್ರ ಕಡೆಯಿಂದ ಮಾಡತ್ತೀವಿ ಸರ್. ಎಷ್ಟು ಸಲ ಹೋಗಿ ಕೇಳಿದ್ರು ಭೀ ಅವ್ರು ಬರ್ತಾನೆ ಇಲ್ಲ ಸರ್. ಇಲ್ಲಿ ಎಷ್ಟು ಜನ ಹೋಗೋಗಿ ಕೇಳ್ತೀವಿ ಸರ್. ನಾವು ಅಂದ್ರೆ ಎಷ್ಟು ಬರ್ತಾವಮ್ಮ ಅಂತಾರ್ರಿ. ಆಯ್ತು ಆ ಕಡೆ ಹೋಗ್ತಾರ್ರಿ ಸರ್. ಬರಲ್ಲ. ಎಷ್ಟು ಸಲ ಹೋಗಿ ಸರ್ ಎಲ್ಲರೂ ಕಲ್ತಿ ಕರೆ ಅಂದ್ರೆ ಬರಲ್ರಿ ಸರ್. ಹ್ಯಾ ಮಾಡ್ಬೇಕು ಸರ್. ಅಲ್ಲಿಂದ ಇಲ್ಲಿಂದ ತಂದು ಒಂದೊಂದ್ಸಲ ಟ್ಯಾಂಕಿಲಿಂದ ಅದ್ರಿಂದ ತಂದೇ ಹಾಕೋತೇವೆ ಸರ್. ಎಷ್ಟಂತ ಹಾಕೋಬೇಕು ಸರ್? ದುಡಿಲಕ್ಕೆ ಹೋಗ್ಬೇಕಾ, ನೀರು ತರಬೇಕಾ, ಏನ್ ಮಾಡ್ಬೇಕು ಸರ್ ಹೇಳ್ರಿ? ಒಂದೊಂದ್ಸಲ ಹಂಗೆ ಹೋಗ್ತಾರೆ ಸರ್. ಸ್ಕೂಲಿಗೆ ಭೀ ಮೈ ತೊಳಕ ಮೇಲೆ ಹಂಗೆ ಹೋಗ್ತಾರೆ ಸರ್. ಶಾಲೆಗೆ ಹಳ್ಳಕ್ಕೆ ಬಟ್ಟೆ ಅದು ಹೋಗ್ಲಕ್ಕ ಏನ್ ಸಮಸ್ಯೆ ಅದ ಸರ್? ನಮ್ಮಲ್ಲಿ ಒಂದು ಹಳ್ಳ ಒಂದು ಸರಿಯಾಗ ಅಂತ ಹಳ್ಳಕ್ಕೆ ಹೋಗ್ತಾರೆ ಸರ್. ನೀರು ಕುಡಿಲಕ್ಕ ಅದು ಇದು ಆ ಕಡೆಯಿಂದ ಈ ಕಡೆಯಿಂದ ತಂದ್ಕೊಲತ್ತಾರೆ ಸರ್. ಫಿಲ್ಟರ್ ಅದು ಇದು ರೊಕ್ಕ ಕೊಟ್ಟು ನೀರು ಕುಡ್ಲತ್ತೀವಿ ಸರ್. ನಾವೇನ್ ಮಾಡ್ರಿ ಸರ್? ರೊಕ್ಕ ಕೊಟ್ಟು ನೀರು ಕುಡಿಬೇಕಾ, ಏನ್ ನಮ್ಮ ಮಕ್ಕಳಿಗೆ ಓದಿಸ್ಬೇಕಾ, ಏನ್ ಮಾಡ್ಬೇಕಾ ಸರ್? ಅಲ್ಲಿಂದ ಪೂರಾ ಚಿಂಚೋಳಿ ತಾಲೂಕದಾಗ ಪುರಸಭೆ ವತಿಯಿಂದ ಮತ್ತು ಪುರ ಪುರಸಭೆ ವತಿಯಿಂದ ಪೂರಾ ನೀರು ಬಿಡ್ತಾ ಇಲ್ಲ. ನೀರು ಮತ್ತದು 2 ತಿಂಗಳು 3 ತಿಂಗಳಾಯ್ತು. ಅಲ್ಲಿ ಪೂರಾ ವಾರ್ಡ್ ನಂಬರ್ 17ದಾಗ ಅಲ್ಲಿಂದು ಶ್ರೀಮಂತರಿಲ್ಲ, ಏನಿಲ್ಲ, ಕೂಲಿ ನಾಡಿ ಮಾಡ್ತಾರ. ಕೂಲಿ ನಾಡಿ ಮಾಡೋರು ಜನ ಅದಾರ. ಅಲ್ಲಿ ಕೂಲಿಗೆ ಹೋಗ್ಬೇಕಾ, ಏನ್ ನೀರ್ ತಿನ್ಬೇಕಾ? ನೀರಿಗಾದ್ರೆ ಪೂರಾ ಇದು ಮಾಡತ್ತಿಲ್ಲ. ನೀರಾದ್ರ ಪೂರಾ ನೀರ್ ಸಲಕ ಒಡಪೇಟ್ ಮಾಡಕೊತಾರ. ಏನ್ ಯಾರು ಪುರಸಭೆ ಹೇಳಿದ್ವಿ ಅವ್ರು ಬರ್ತಾರ ಅಂತ ಹೇಳ್ತಾರ. ಆ ಕಡೆ ಹೋಗ್ತಾರ. ಯಾರು ಭೀ ಕಣ್ಣೆತ್ತಿ ನೋಡಲ್ಲ. ಕಣ್ಣೆತ್ತಿ ನೋಡಿದ್ವಿ ಮತ್ತು ಅಲ್ಲಿ ನೀರೇ ಬರಲ್ಲ. ಪೂರಾ ನೀರು ಕೊಡ್ಲಾಗ್ತಿಲ್ಲ. ಅದು ಪೂರಾ 2-3 ತಿಂಗಳಾಯ್ತು. ಇಲ್ಲಿ ನೋಡ್ತಾರಲ್ಲ ಇಲ್ಲಿ ಹೆಣ್ಮಕ್ಳು ಅಲ್ಲಿಂದ ಇಲ್ಲಿಂದಲ್ಲ ಯಾಕೆ ಬರ್ಬೇಕದು? ಕೂಲಿ ಬಿಟ್ಟು ಅಲ್ಲಿ ಬಿಟ್ಟು ಮುಂಜಾನೆ ಕೂಲಿ ಮಾಡತಕ್ಕ ಬರಲ್ಲ ಅವ್ರಿಗೆ. ನೀರಿನ ಸಲಕ್ಕೆ ಮುಂಜಾನೆ ಸಂಜೆ ನೀರಿನ ಸಲಕ್ಕೆ ಎಲ್ಲಿ ಒದ್ದಾಡೋದು? ಇಲ್ಲ, ಅವ್ರು ಹೇಳ್ತಾರ ಸರ್. ಇಲ್ಲಿ ಪುರಸಭೆದಾಗ ಇದ್ ಮಾಡತ್ತಿಲ್ಲ. ಪುರಸಭೆದಾಗ ಅವ್ರು ಹೇಳ್ತಾರ, ಈ ಪುರಸಭೆದಾಗ ಇದ್ ಮಾಡ್ತಿಲ್ಲ. ಅವ್ರು ಪುರಸಭೆ ಎಲ್ಲ ಶ್ರೀಮಂತರ ಏರಿಯಾದಾಗ ಬಿಡ್ತಾರ. ಇಲ್ಲಿ ಒಣ ಕೂಲಿ ಕಾರ್ಮಿಕರಿದಾರ್ರಿ. ಕೂಲಿ ಕಾರ್ಮಿಕರಿದ್ರು ಕೂಲಿಗೆ ಹೋಗೋ ಟೈಮಿಗೆ ಮುಂಜಾನೆ ನೀರು ತುಂಬಿಕೊಂಡು ಅಡಿಗೆ ಮಾಡ್ಕೊಂಡು ಕೂಲಿ ಮಾಡಕ್ ಹೋಗ್ತಾರ. ಅದು ನೀರು ಮುಂಜಾನೆ ಹಿಡಿದು ಸಂಜಿತಾನ ನೀರ್ ಬಿಡಲ್ಲ ಅಂದ್ರೆ ಏನ್ ಹೇಳ್ಬೇಕ್ರಿ? ತಾಲೂಕಾ ಚಿಂಚೋಳಿಯಿಂದ ಒಂದು 100 ಮಂದಿ ಬಂದಿವಿ ಸರ್. 150 ಮಂದಿ ಬಂದಿರಿ. 100 ಯಾರ್ರಿ ಇಲ್ಲಿಂದು ಚಿಂಚೋಳಿ ತಾಲೂಕಿನ ಬಂದು ಅಲ್ಲಿಂದು ಉಪಯೋಗಿಲ್ಲ ಅಂತ ಹೇಳಿ ಕಲಬುರಗಿ ಜಿಲ್ಲೆಯಾಗ ಬಂದ್ಗೇಸಿನ ಹೋರಾಟ ಮಾಡಾಕ್ತಿವಿ. ನೀರಿನ ಸಲಕ ನೀರ್ ಕೊಡ್ರಿ. ನಾವ್ ಏನು ರೊಕ್ಕ ಕೇಳತ್ತಿಲ್ಲ, ದುಡ್ಡು ಕೇಳತ್ತಿಲ್ಲ. ನಮ್ ಒನ್ಲಿ ನೀರೇ ನಮ್ ಕಲ್ಯಾಣ ಕರ್ನಾಟಕದಾಗ ನೀರಿನ ಸಮಸ್ಯೆ ಇಲ್ಲ. ಎಲ್ಲ ನಾವುಗಳವ, ನದಿಗಳದಾವ, ಸಮುದ್ರ ಇದು ಡ್ಯಾಮ್ಗಳದಾವ, ಎಲ್ಲ ಅದಾವ. ನಾವ್ ಅಲ್ಲಿ ನೀರು ಅವೇ ನಮ್ಮ ನೀರು ನಮಗೆ ಕೊಡಪ್ಪ ಅಂತ ಕೇಳ್ತೀವಿ. ನಾವು ಅವ್ರಿಗೆ ಪೈಪ್ಲೈನ್ ಮಾಡಿ ಕೊಡ್ರಪ್ಪ ಅಂತ ಕೇಳ್ತೀವಿ. ಯಾರು ಕೊಡ್ಲಕ್ ತಯಾರಿಲ್ಲ. ನಾವು ಉಗ್ರ ಹೋರಾಟ ಮಾಡ್ತೀವ್ರಿ. ನಾವು ಉಗ್ರ ಹೋರಾಟ ಮಾಡ್ತೀವಿ. ನಾವು ಏನು ಎದಕ್ಕ ಏನ್ ಕೇಳತ್ತಿಲ್ಲ. ಉಗ್ರ ಹೋರಾಟ ಮಾಡ್ತೀವ್ರಿ ನಾವು. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಕಲಬುರಗಿ.